ನನಗೆ ಸ್ವಲ್ಪ ಟೈಮ್ ಸರಿ ಇಲ್ಲ, ಅದಕ್ಕೆ ನಿನ್ನಂತ ಚಿಲ್ಲರ ಮನುಷ್ಯನಿಂದ ಬಯಸಿಕೊಳ್ಳುತ್ತಿದ್ದೇನೆ. ಮತ್ತೇನೇನಯ್ಯ, ಊಟ ಮಾಡ್ಕೊಂಡ್ ಬರ್ತೀನಿ, 2 ನಿಮಿಷ ಅಂಗಡಿ ನೋಡ್ಕೊಂಡು ಬಿಟ್ಟೋದ್ರೆ ನಿನ್ ಪಾಟಿಗೆ ನೀನ್ ಹಾರ್ಮೋನಿಯಂ ಬಾರ್ಸ್ಕೊಂಡ್ ಕುಂತಿದ್ಯಾ? ನೋಡಯ್ಯ, ಅಂಗಡಿಲಿ ಒಂದ್ ಸಾಮಾನಾರ ಆಯ್ತಾ, ಎಲ್ಲ ಕಳ್ತನ ಆಗ್ಬಿಟ್ಟಿದೆ. ನನ್ ಹೊಟ್ಟೆ ಉರಿತಾ ಇದೆ. ಲೇ ಕಳ್ಳ, ಈ ಮಂಗಳೂರು ಮಂಜುನಾಥ ಮಂಗಳೂರಿಂದ ಬೆಂಗಳೂರಿಗೆ ಬಂದದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಲಿಕ್ಕೆ. ಈ ನಿನ್ನ ಕಿತ್ತೋದ ಅಂಗಡಿ ನೋಡ್ಕೊಳ್ಳುವುದಕ್ಕಲ್ಲ. ಕಳ್ಳತನದ ಮಾಲು ಕಳ್ಳರಿಗೆ ಹೋಯ್ತು, ನಿನ್ನ ಗಂಟೆನೂ ಹೋಯ್ತು. ಯೋ ಸುಮ್ಕಿರಯ್ಯೋ, ಹೊಟ್ಟೆಲ್ ಉರಿತಾರ ಬೆಂಕಿಗೆ ತುಪ್ಪ ಬೇರೆ ಸುರಿತಿಯಲ್ಲ. ಏನಪ್ಪಾ ಇವತ್ತು ಅಂಗಡಿ ಇಲ್ವಾ? ಇವತ್ತು ಸ್ಟಾಕ್ ಆಗೋಯ್ತು, ನಾಳೆ ದುಬೈಯಿಂದ ಎಲ್ಲ ಬರ್ತಾ ಇದೆ. ಅದೇನೇನ್ ಬೇಕೋ ಎಲ್ಲ ಆರ್ಡರ್ ಕೊಟ್ಟೋಗಿ ನಾ ರೆಡಿ ಮಾಡಿರ್ತೀನಿ. ಅದೇ ಕೆಲ್ಸ, ತಿರ್ಗಾ ನಿನ್ನ ಅಂಗಡಿ ಹತ್ರ ಅಳಿತಾ ಇರ್ತಾರೆ. ಬೇರೆ ಅಂಗಡಿ ಹೋಗ್ತೀನಿ, ಹೋಗು. ಯೋ ನೋಡ್ದೇನೆಯ, ನನ್ನ ಅಂಗಡಿ ರೆಗ್ಯುಲರ್ ಕಸ್ಟಮರ್ ಬರಷ್ಟು ಫೇಮಸ್ ಆಗಿತ್ತು. ಎಂತ ಬಿಸ್ನೆಸ್ ಆಯ್ತಾಯ್ತು, ಎಲ್ಲ ನಿಲ್ಸಲ್ಲಿ ಹಾಳು ಮಾಡ್ಬಿಟ್ರಲ್ಲಯ್ಯ. ನೋಡು ಗೋಪಿ, ಈ ಅಂಗಡಿಯ ಎಲ್ಲ ಸಾಮಾನು ಕಳುವಾದ್ರೂ ಡೋಲಕ್ ಮಾತ್ರ ಇಲ್ಲಿಯೇ ಉಂಟು. ಯಾಕೆ ಹೇಳು? ರಾಮೇಶ್ವರಕ್ಕೆ ಬಂದ್ರು ಈ ಶನೀಶ್ವರನ್ ಕಾಟ ತಪ್ಪಿಲ್ವಲ್ಲ ಅಂತ. ಛೀ, ಈ ಮಾತು ನಿನ್ನ ಬಾಯಿಂದ ಬರುವುದಾ? ಇನ್ನೇನಯ್ಯ, ನಾನ್ ಕಷ್ಟಪಟ್ಟು ಜೀವನದಾಗ ಮುಂದೆ ಬರ ನಾನು ಪ್ರಯತ್ನ ಪಟ್ರೆ ಬಂದ್ ಹಾಳು ಮಾಡ್ತೀಯಲ್ಲ. ಅದು ಅಲ್ಲ ಗೋಪಿ, ನೋಡು, ಲೈಫಿನಲ್ಲಿ ನಿನಗೂ ಮ್ಯೂಸಿಕ್ಗೂ ಒಂದು ಭಯಂಕರ ಸಂಬಂಧ ಉಂಟು. ಅದಕ್ಕೆ ಈ ಡೋಲಕ್ ಇನ್ನು ನಿನ್ನ ಹತ್ತಿರವೇ ಇರುವುದು. ಅಯ್ಯಯ್ಯೋ ನೋಡು ಗೋಪಿ, ಸುಮ್ಮನೆ ಈ ಅಂಗಡಿ ಮರೆತು ಆ ಡೋಲಕ್ ಹಿಡಿದುಕೊಂಡು ನನ್ನ ಹಿಂದೆ ಬಾ, ನಿನಗೊಂದು ಉಜ್ವಲ ಭವಿಷ್ಯ ತೋರಿಸುತ್ತೇನೆ. ಯೋ ನನ್ ಬಿಟ್ಬಿಡಯ್ಯ, ನಿಂಗೆ 100 ರೂಪಾಯಿ ಕೊಡ್ತೀನಿ, ಬಿಟ್ಬಿಡಯ್ಯ. ನಿನ್ನನ್ನು ಬಿಡುವುದಾ? ನಾವಿಬ್ಬರು ಬೇರೆ ಆಗುವುದು ಒಂದೇ, ಆ ಹಾಸಿಗೆ ದಿಂಬು ಬೇರೆ ಆಗುವುದು ಒಂದೇ. ಅದೆಂದಿಗೂ ಸಾಧ್ಯವಿಲ್ಲ. ಹಲೋ ಮಿಸ್ಟರ್ ಮಂಜುನಾಥ್. ಸಾರು ಯಾರು ಎಂದು ನನಗೆ ಗೊತ್ತಿಲ್ಲವಲ್ಲ. ವೆಲ್, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದರೆ ನೀವಿಬ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೊಬ್ಬ ಫಿಲ್ಮ್ ಪ್ರೊಡ್ಯೂಸರ್. ನಾನು ತೆಗಿತಾ ಇರೋ ಹೊಸ ಪಿಕ್ಚರ್ಗೆ ನಿಮ್ಮನ್ನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕೋಬೇಕು ಅಂತಿದ್ದೀನಿ. ನಾನು ಮ್ಯೂಸಿಕ್ ಫಿಲ್ಮು? ಇದು ಕನಸಲ್ಲ, ಸತ್ಯ. ಪಾಂಡುರಂಗ, ರಾಗ ಸರಾಗವಾಗಿ ಹರಿದು ಪ್ರೊಡ್ಯೂಸರ್ ಕರೆಗೆ ನೀರಾಗಿ ಬಿಡಬೇಕು. ನೀರಾಗಿ ಹರಿದೋಗ್ಬೇಕು. ಗೋಪಿ, ನನ್ನ ಲೈಫಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮ್ಯೂಸಿಕ್ ಡೈರೆಕ್ಟರ್ ಚಾನ್ಸ್ ಕೊಟ್ಟಿರ್ತಾರೆ. ನಾವು ಬಾರಿಸುವ ಟ್ಯೂನ್ ಕೇಳಿ ಪ್ರೊಡ್ಯೂಸರ್ ತೆಗೆಯುವ ತಮ್ಮ ಮುಂದಿನ ಎಲ್ಲ ಪಿಕ್ಚರ್ಗೂ ನನ್ನನ್ನೇ ಮ್ಯೂಸಿಕ್ ಡೈರೆಕ್ಟರ್ ಮಾಡಬೇಕು. ನೀನೇನ್ ಯೋಚನೆ ಮಾಡ್ಬೇಡ ಗುರು, ಹಾಕೊಂಡು ಹೆಚ್ಚು ಬಿಡೋಣ. ಸರ್ ನಿಮ್ಗೇನ್ ತರ್ಲಿ ಸರ್? ಏನು ಬೇಡ. ಆಪಲ್ ಜ್ಯೂಸ್, ಆರೆಂಜ್ ಜ್ಯೂಸ್ ಏನಾರ ಆಯ್ತಾ? ಏ ಗೋಪಿ, ಎಂತದಿದು ಹುಡುಗಾಟ? ಈ ಪ್ರೊಡ್ಯೂಸರ್ ತೆಗೆಯುವ ಮುಂದಿನ ಎಲ್ಲ ಚಿತ್ರಗಳಿಗೂ ನನ್ನನ್ನೇ ಮ್ಯೂಸಿಕ್ ಡೈರೆಕ್ಟರ್ ಹಾಕಬೇಕೆಂದು ನಿನಗೆ ಈಗ ತಾನೇ ಹೇಳಿಲ್ಲವೋ? ನೀನ್ ಈಗಲೇ ಆ ಜ್ಯೂಸು ಈ ಜ್ಯೂಸು ಅಂತ ಕೇಳಿದ್ರೆ ನಮ್ಮನ್ನು ಈ ಚಿತ್ರದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಗೊತ್ತುಂಟು? ಗುರು, ಆ ಮನ್ಸ ಮೊದ್ಲು ನಿಂಗೆ ಚಾನ್ಸ್ ಕೊಟ್ಟವನೆ. ದುಡ್ಡು ಕಾಚು ಅಂತ ನಮ್ಮ ಅಪ್ರಾಣೆ ನಿಂಗೆ ಚಿಕ್ಕಕ್ಕಿಲ್ಲ. ಆಪಲ್ ಜ್ಯೂಸ್, ಆರೆಂಜ್ ಜ್ಯೂಸ್ ಕುಡ್ದು ಮೈ ಬೆಳೆಸ್ಕೊಣವ. ಐದು ಸರ್ವರ್ 2 ಆಪಲ್ ಜ್ಯೂಸ್ ತೊಂಬಾ, ಕ್ವಿಕ್. ಎಸ್ ಸರ್. ಗುರು, ಅಪ್ಪಿ ತಪ್ಪಿ ಪ್ರೊಡ್ಯೂಸರ್ ಏನಾರ ದುಡ್ಡು ಕೊಟ್ರೆ 50-50 ಇಲ್ಲಿ ತೊಳ್ಬೇಕು. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಏನು ಮ್ಯೂಸಿಕ್ ಹಾಕೋಕೆಲ್ಲ ರೆಡಿ ಆಗಿರೋ ಹಾಗಿದೆ? ನಾವು ರೆಡಿ ಸರ್. ಕತೆ ಎಂತದ್ದು ಅಂತ ಗೊತ್ತಾದರೆ? ನಾನ್ ಕತೆ ಹೇಳೋದಕ್ಕಿಂತ ನೀವೇ ಯಾವ್ದಾದ್ರು ಒಂದು ಟ್ಯೂನ್ ಹಾಕಿ, ನಾನು ಅದನ್ನ ಕತೆಗೆ ಸೇರಿಸ್ಕೊತೀನಿ. ನೋ, ಅದೇ ಭಯಂಕರ ತಪ್ಪು ಸರ್. ಒಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಯಾವಾಗಲೂ ಕತೆ ಏನು, ಕಥಾ ಪಾತ್ರಗಳು ಏನು, ಆ ಪಾತ್ರಗಳ ವಿಶೇಷಗಳು ಏನು ಅಂತ ಅರ್ಥ ಮಾಡಿಕೊಳ್ಳದೆ ಹೋದರೆ ಈ ಮ್ಯೂಸಿಕ್ಕಿಗೂ ಪಿಕ್ಚರ್ಗೂ ಸಂಬಂಧವೇ ಇರುವುದಿಲ್ಲ ಸಾರು. ಅದಕ್ಕೆ ತಾವು ಕತೆ ಏನೆಂದು ಹೇಳಿದರೆ? ಈ ಕಥೆ ಅರ್ಧ ಭಾಗ ಮಾತ್ರ ಹೇಳ್ತೀನಿ, ಮುಂದಿನ ಭಾಗ ಇನ್ನೊಂದಿನ ಯಾವತ್ತಾದ್ರೂ ಹೇಳ್ತೀನಿ. ಓಕೆ ಸರ್, ಓಕೆ. ಗೋಪಿ, ಸಾರು ಈಗ ಕತೆ ಹೇಳುತ್ತಾರೆ, ನೀನು ಮಧ್ಯೆ ಮಾತಾಡಿದರೆ ಇಲ್ಲ ಹೊಂಡ ತೆಗೆದು ಹೂತು ಬಿಡುತ್ತೇನೆ. ಸರಿ, ನೀವು ಶುರು ಮಾಡಿ ಸಾರು. ಈ ಕಥೆಯಲ್ಲಿ ಬರೋ ಹೀರೋ ನಿಮ್ ಹಾಗೆ ಒಬ್ಬ ಕಲೆಗಾರ. ಅಂದರೆ ನನ್ನ ಹಾಗೆ ಒಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರಾ? ಅಲ್ಲ, ಒಬ್ಬ ಚಿತ್ರಕಾರ. ಓಹ್, ಚಿತ್ರಕಾರ. ಹೇಳಿ ಸರ್. ಆ ಚಿತ್ರಕಾರ ಒಂದ್ ಮನೇಲಿ ಬಾಡಿಗೆಗಿರ್ತಾನೆ. ಪಿಕ್ಚರ್ ಸ್ಟಾರ್ಟಿಂಗ್ ಭಯಂಕರ ಇಂಟ್ರೆಸ್ಟ್ ಉಂಟು ಸಾರು. ಯೋ, ಮಧ್ಯ ಮಾತಾಡ್ಬೇಡ ನನಗೆ ಹೇಳಿ, ನೀನೇನ್ ಮಾಡ್ತಾ ಇರೋದು? ಮಧ್ಯ ಮಾತಾಡಬೇಡ. ಹೇಳಿ ಸಾರು. ಆ ಚಿತ್ರಕಾರ ಇರುವ ಅದೇ ಮನೆಯಲ್ಲಿ ಒಬ್ಬ ಹುಡುಗಿ ವಾಸ ಮಾಡ್ತಿದ್ದಾಳೆ. ಅವರಿಬ್ಬರ ನಡುವೆ ಗಾಢವಾದ ಪ್ರೇಮ ಬೆಳೆಯುತ್ತೆ.
ಹೀಗ ಅವರಿಬ್ರು ಜೀವಕ್ ಜೀವ ಆಗಿ ಒಂದಾಗ್ತಿರ್ಬೇಕಾದ್ರೆ ಆ ಹುಡುಗಿ ಅಪ್ಪ ಅಮ್ಮ ಬಡತನದ ಬೇಗೆಯಿಂದ ಆ ಹುಡುಗಿನ ಬೇರೊಬ್ಬ ಶ್ರೀಮಂತನ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಛೇ 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 ಛೇ, ಇದು ಅನ್ಯಾಯ. ಪಾಪ ಆ ಹುಡುಗಿಯ ಮನಸ್ಸು ಎಷ್ಟು ನೊಂದಿರಬೇಕು. ಆಮೇಲೆ ಸರ್, ಆ ಹುಡುಗಿ ತನ್ನ ಪ್ರಿಯತಮನ ಮರೆಯೋಕ್ಕಾಗದೆ ಫಸ್ಟ್ ನೈಟ್ನಲ್ಲೇ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾಳೆ. ಯಾಕೆ ಲೇಟ್ ಆಗಿ ತಕೊಂಬಂದೆ? ಸಾರಿ ಸರ್. ಐ ಸರ್ವರ್, ಇನ್ನು 5 ನಿಮಿಷ ಬಿಟ್ಕೊಂಡು 2 ಆಪಲ್ ಜ್ಯೂಸ್ ತಗೊಂಬಾ. ಆಯ್ತು ಸರ್. ಗುರು, ಆಪಲ್ ಜ್ಯೂಸ್ ಕುಡೀರಿ. ಛೇ, ಎಂಥದು ಗೋಪಿ ಸಾರು, ಎಂಥ ದುಃಖಕರವಾದ ಕತೆ ಹೇಳಿದರು. ಆ ಕತೆ ಕೇಳಿ ನನಗೆ ಜ್ಯೂಸ್ ಕುಡಿಯಲು ಮನಸ್ಸಾದರೂ ಹೇಗೆ ಬರ್ತದೆ ಹೇಳು. ಸರಿ ಬಿಡು. ಮಿಸ್ಟರ್ ಮಂಜುನಾಥ್, ನಾನು ಹೇಳಿದ ಬರೀ ಕಥೆ ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ದುಃಖ ಪಡ್ತೀರಿ? ಜ್ಯೂಸ್ ಕೊಡಿರಿ. ಸರ್, ಈಗ ನೀವು ಹೇಳಿದ ಕಥೆಯಲ್ಲಿ ಆ ಹೀರೋ ಕ್ಯಾರೆಕ್ಟ್ರೂ ಮರ್ತು ಬಿಟ್ಟೆ, ಆ ಹೀರೋಯಿನ್ ಕ್ಯಾರೆಕ್ಟ್ರೂ ಮರ್ತು ಬಿಟ್ಟೆ. ಆದರೆ ಆ ಹುಡುಗಿಯ ಗಂಡ ಡಾಕ್ಟರ್ ಕ್ಯಾರೆಕ್ಟರ್ ಮಾತ್ರ ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿದುಕೊಂಡಿದ್ದೆ ಸರ್. ಆಹಾ, ಎಂಥ ಕ್ಯಾರೆಕ್ಟ್ರು! 1 ವಾರದಲ್ಲಿ ಸಾಯುವ ತಾಯಿ ಒಂದು ಕಡೆ, ತನ್ನ ಲವರ್ ಜೊತೆ ಓಡಿ ಹೋಗಲು ತಯಾರಿರುವ ಹೆಂಡತಿ ಇನ್ನೊಂದು ಕಡೆ. ಇವರಿಬ್ಬರ ಮಧ್ಯೆ ಆ ಡಾಕ್ಟರ್ ಮನಸ್ಸು ಎಷ್ಟು ನೊಂದಿರಬೇಕು. ಆಮೇಲೆ ಎಂತಾಯ್ತು ಸಾರು? ಅದು ಇನ್ನೊಂದ್ಸಲ ಯಾವಾಗ್ಲಾದ್ರೂ ಹೇಳ್ತೀನಿ. ಸದ್ಯಕ್ಕೆ ಆ ಚಿತ್ರಕಾರ ಮತ್ತು ಹುಡುಗಿ ಒಬ್ಬರನ್ನೊಬ್ಬರು ಹುಡುಕ್ತಾ ಇರೋ ಹಾಗೆ ಯಾವ್ದಾದ್ರೂ ಒಂದು ಲವ್ ಸಾಂಗ್ ಟ್ಯೂನ್ ಮಾಡಿ. ಓಕೆ ಸರ್. ಸರ್, ಸಾಂಗ್ ಔಟ್ಡೋರೋ ಇಂಡೋರೋ? ಔಟ್ಡೋರ್. ಸರಿ ಸರಿ. ಡ್ರೀಮೋ ರಿಯಲ್ಲೋ? ಡ್ರೀಮ್ ಸಾಂಗ್ ಅಂತಲೇ ಇಟ್ಕೊಳ್ಳೋಣ. ಸರಿ ಸರ್. ಸರ್, ನಾನೀಗ ಹಾಡುವುದು ಒಂದು ಇಂಪಾದ ಹಾಡು ಸರ್, ದಡಬಡ ಇಲ್ಲ. ತಾವು ದಯವಿಟ್ಟು ಅರ್ಧದಲ್ಲಿ ಎದ್ದು ಹೋಗಬಾರದು ಸಾರು. ಇಲ್ಲ. ಪ್ರೊಡ್ಯೂಸರ್ ಎಲ್ಲವ್ರೆ? ಹ? ಮನೆಯಾಗವ್ರೆ. ನೀ ಎಲ್ಲಿ ಅಂತೆ? ನೀ ಎಲ್ಲಿ? ಗುರು, ಪ್ರೊಡ್ಯೂಸರ್ ಬಂದ್ರು. ನಮಸ್ಕಾರ ಸರ್. ಸರ್, ಎಂಥದಿದು? ಬೆಳಗಿನಿಂದ ಪತ್ತೇ ಇಲ್ಲ. ನೀವೆಲ್ಲಿಗೆ ಹೋದದ್ದು? ಮನೇಲೊಂದು ಮುಖ್ಯವಾದ ಕೆಲಸ ಇತ್ತು, ಅದರಿಂದ ಬರೋಕ್ಕಾಗಲಿಲ್ಲ. ನೀವೇನು ನಿನ್ನೆಯಿಂದ ಟ್ಯೂನ್ ಫೈನಲೈಸ್ ಮಾಡ್ತಿದ್ದೀರಾ? ಹೌದು ಸರ್. ನೀವು ಹೇಳಿದ 2 ಸಾಂಗ್ ಸಿಚುಯೇಷನ್ನಿಗೆ ಭಯಂಕರ ಟ್ಯೂನ್ ಹಾಕಿ ಆಯಿತು. ಇನ್ನು ಮುಂದಿನ ಕತೆ ಎಂಥದ್ದು ಅಂತ. ಸರ್, ನಿಮಗೂ ಕುಡಿಯೋ ಅಭ್ಯಾಸ ಉಂಟಾ? ಯಾವಾಗಲೂ ಕುಡಿಯಲ್ಲ.